ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾತ್ರಿ 8:30 ಮೈಸೂರು ಬಸ್ ಸ್ಟ್ಯಾಂಡ್ ಜನರಿಂದ ತುಂಬಿಕೊಂಡಿತ್ತು. ಮಳೆ ಬರೋ ಹವಾ, ಚಹಾ ಅಂಗಡಿಯ ಬಳಿ ಹೊಗೆ, ಲೌಡ್ ಸ್ಪೀಕರ್ನಲ್ಲಿ ಬಸ್ ಅನೌನ್ಸ್ಮೆಂಟ್. ಬೆಂಗಳೂರು ಬಸ್ ಪ್ಲಾಟ್ಫಾರ್ಮ್ ನಂಬರ್ 5ಕ್ಕೆ ಬರುತ್ತದೆ. ಆದರೆ ಆ ಗದ್ದಲದ ಮಧ್ಯೆ ಒಬ್ಬ ಹುಡುಗಿ ಮಾತ್ರ ಮೌನವಾಗಿ ಕುಳಿತಿದ್ದಳು. ಹೆಸರು ಸಿಂಧು. ಕಣ್ಣಲ್ಲಿ ಕಣ್ಣೀರು, ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್. ಅವಳು ಮನೆ ಬಿಟ್ಟು ಹೊರಟಿದ್ದಳು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರಾದರೂ ಕುಳಿತಿದ್ದಾರಾ? ಒಬ್ಬ ಹುಡುಗ ಬಂದು ಕೇಳಿದ. ಸಿಂಧು ತಲೆ ಎತ್ತಿ ನೋಡಿದಳು. ಇಲ್ಲ. ಅವನು ಕುಳಿತ. ಅವನ ಹೆಸರು ಕಾರ್ತಿಕ್. ಮೊದಲ ನೋಟಕ್ಕೆ ಮಾತು ಜಾಸ್ತಿ ಮಾಡುವವನಂತೆ ಕಾಣುತ್ತಿದ್ದ. ಈ KSRTC ಜನರು ಟೈಮ್ಗೆ ಬಸ್ ಬಿಡೋದಿಲ್ಲ, ಲೈಫ್ ಕೂಡ ಹೀಗೆ ಎಂದು ನಕ್ಕ. ಸಿಂಧು ಪ್ರತಿಕ್ರಿಯೆ ಕೊಡಲಿಲ್ಲ. ಉಪ್ಸ್, ರಾಂಗ್ ಟೈಮಿಂಗ್ ಅನ್ಸುತ್ತೆ. ಅವಳು ಮತ್ತೆ ಮೌನ. ಸ್ವಲ್ಪ ಹೊತ್ತಿನ ನಂತರ ಕಾರ್ತಿಕ್ ಗಮನಿಸಿದ. ಸಿಂಧು ಕೈ ನಡುಗುತ್ತಿತ್ತು. ನೀವು ಓಕೆನಾ? ಶೋರ್. ಹೌದು. ಆದರೆ ಅವಳ ಕಣ್ಣೀರು ಅವಳನ್ನೇ ನಿಂದಿಸ್ತಾ ಇತ್ತು. ಕಾರ್ತಿಕ್ ಚಹಾ ತೆಗೆದುಕೊಂಡು ಬಂದ. ಬೇಡ ಅಂದ್ರೂ ಕೊಡ್ತೀನಿ, ಅಟ್ಲೀಸ್ಟ್ ಹಿಡ್ಕೊಳ್ಳಿ, ಚಳಿ ಜಾಸ್ತಿ ಇದೆ. ಸಿಂಧು ನಿಧಾನವಾಗಿ ಗ್ಲಾಸ್ ತೆಗೆದುಕೊಂಡಳು. ಒಬ್ಬಳೇ ಟ್ರಾವೆಲ್ ಮಾಡ್ತಿದ್ದೀರಾ? ಕಾರ್ತಿಕ್ ಕೇಳಿದ. ಬೆಂಗಳೂರು. ಅವಳು ತಲೆ ಆಡಿಸಿದಳು. ಜಾಬ್? ಕೆಲವು ಕ್ಷಣ ಮೌನ. ಮನೆ ಬಿಟ್ಟು ಬಂದಿದ್ದೀನಿ. ಕಾರ್ತಿಕ್ ಮುಖ ಸೀರಿಯಸ್ ಆಯಿತು. ಜಗಳವಾ? ಈ ಬಾರಿ ಸಿಂಧು ಕಣ್ಣೀರು ತಡೆಯಲಿಲ್ಲ. ಅಪ್ಪನನ್ನ ಮದುವೆ ಫಿಕ್ಸ್ ಮಾಡಿಬಿಟ್ಟರು, ಅದಕ್ಕೆ ಮನೆ ಬಿಟ್ಟು ಬಂದಿದ್ದೀರಾ? ಅವನು ಆಲ್ರೆಡಿ ಮ್ಯಾರಿಡ್. ಕಾರ್ತಿಕ್ ಶಾಕ್ ಆದ. ಏನು? ಅವರಿಗೆ ಸೆಕೆಂಡ್ ಮ್ಯಾರೇಜ್ ಬೇಕಂತೆ. ಹಣಕ್ಕಾಗಿ ನನ್ನ ಅಪ್ಪ ಒಪ್ಪಿಕೊಂಡಿದ್ದಾರೆ. ಕಾರ್ತಿಕ್ ಕೋಪದಿಂದ ಎದ್ದು ನಿಂತ. ಇನ್ನೂ ಇಂಥ ಜನ ಇದ್ದಾರಾ? ಸಿಂಧು ತಲೆ ತಗ್ಗಿಸಿದಳು. ನಾನು ಇಲ್ಲಿಂದ ದೂರ ಹೋಗಬೇಕು ಅಷ್ಟೇ. ಅಷ್ಟರಲ್ಲಿ ಒಂದು ಮಿಡಲ್ ಏಜ್ಡ್ ವ್ಯಕ್ತಿ ಓಡುತ್ತಾ ಬಂದ. ಸಿಂಧು. ಅವಳು ಗಾಬರಿಯಾಗಿ ಎದ್ದಳು. ಮಾಮ, ನಿನ್ನ ಅಪ್ಪ ಎಲ್ಲ ಹುಡುಕುತ್ತಿದ್ದಾರೆ ಗೊತ್ತಾ? ಬಾ ಮನೆಗೆ. ನಾನು ಬರಲ್ಲ. ಬರಲೇಬೇಕು. ಅವನು ಅವಳ ಕೈ ಹಿಡಿಯಲು ಮುಂದಾದ. ಅಷ್ಟರಲ್ಲಿ ಕಾರ್ತಿಕ್ ಅವನ ಕೈ ತಡೆದ. ಸರ್, ಅವರಿಗೆ ಬರೋ ಇಷ್ಟ ಇಲ್ಲ ಅಲ್ವಾ? ನೀನು ಯಾರು ಮಧ್ಯೆ ಬರೋಕೆ? ಅಪರಿಚಿತ, ಆದರೂ ಒಬ್ಬ ಮಾನವ. ಅವನು ಕೋಪದಿಂದ. ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್. ಕಾರ್ತಿಕ್ ಶಾಂತವಾಗಿ. ಆದರೆ ಫ್ಯಾಮಿಲಿ ಥರ ನೋಡ್ಕೊಳ್ಳಿ, ಡೀಲ್ ಥರ ಅಲ್ಲ. ಸುತ್ತಮುತ್ತ ಜನ ನೋಡತೊಡಗಿದರು. ಆ ವ್ಯಕ್ತಿ ಕೋಪದಿಂದ ಅಲ್ಲಿಂದ ಹೋದ. ಸಿಂಧು ಕುಳಿತಲ್ಲೇ ಅತ್ತಳು. ಕಾರ್ತಿಕ್ ನೀರಿನ ಬಾಟಲ್ ಕೊಟ್ಟ. ಥ್ಯಾಂಕ್ಸ್. ಒಂದು ಪ್ರಶ್ನೆ ಕೇಳಲಾ? ಈಗ ಬೆಂಗಳೂರು ಹೋಗಿ ಏನು ಮಾಡ್ತೀರಾ? ಅವಳು ಮೌನ. ಯಾಕಂದರೆ ಅವಳ ಬಳಿ ಉತ್ತರವೇ ಇರಲಿಲ್ಲ. ಮಳೆ ಶುರುವಾಯಿತು. ಬಸ್ ಸ್ಟ್ಯಾಂಡ್ ಮೇಲ್ಛಾವಣಿಗೆ ಮಳೆಯ ಸದ್ದು ಬಡಿದಾಡುತ್ತಿತ್ತು. ಕಾರ್ತಿಕ್ ನಿಧಾನವಾಗಿ ಹೇಳಿದ. ನನಗೆ ಒಬ್ಬ ಅಕ್ಕ ಇದ್ದಳು. ಸಿಂಧು ನೋಡಿದಳು. ಅವಳಿಗೂ ಫೋರ್ಸ್ ಮ್ಯಾರೇಜ್ ಮಾಡಿದರು. ಆಮೇಲೆ? ಕಾರ್ತಿಕ್ ಕಣ್ಣು ಕೆಳಗಿಳಿತು. 1 ವರ್ಷದಲ್ಲಿ ಸೂಸೈಡ್ ಮಾಡಿಕೊಂಡಳು. ಸಿಂಧು ಬೆಚ್ಚಿಬಿದ್ದಳು. ಆ ದಿನ ನಾನು ಒಂದು ಪ್ರಾಮಿಸ್ ಮಾಡಿಕೊಂಡೆ. ಏನು? ನನ್ನ ಕಣ್ಣ ಮುಂದೆ ಯಾವ ಹುಡುಗಿಯ ಲೈಫ್ ಹಾಳಾಗೋಕೆ ಬಿಡಲ್ಲ ಅಂತ. ಕೆಲವು ಕ್ಷಣ ಇಬ್ಬರು ಮೌನ. ನಂತರ ಕಾರ್ತಿಕ್ ತನ್ನ ಬ್ಯಾಗ್ ತೆಗೆದುಕೊಟ್ಟ. ಇದರೊಳಗೆ ಲ್ಯಾಪ್ಟಾಪ್ ಇದೆ, ಸರ್ಟಿಫಿಕೇಟ್ಸ್ ಇದೆ, ನನ್ನ ಎಂಟೈರ್ ಕೆರಿಯರ್ ಇದೆ. ಸಿಂಧು ಕನ್ಫ್ಯೂಸ್ನಲ್ಲಿ ನೋಡಿದಳು. ಇದನ್ನು ನಿಮ್ಮ ಬಳಿ ಇಡ್ತೀನಿ. ಯಾಕೆ? ಯಾಕಂದರೆ ಅಪರಿಚಿತನನ್ನು ಟ್ರಸ್ಟ್ ಮಾಡಬಹುದು ಅನ್ನೋ ಫೀಲಿಂಗ್ ನಿಮಗೆ ಬರಬೇಕು. ಮೊದಲ ಬಾರಿ ಸಿಂಧು ಮನಸಾರೆ ನಕ್ಕಳು. ಬೆಂಗಳೂರು ಬಸ್ ಬಂತು. ಜನ ರಶ್. ಕಾರ್ತಿಕ್ ಎದ್ದು ನಿಂತ. ಬನ್ನಿ. ನೀವು? ನಾನು ಬೆಂಗಳೂರಿಗೆ. ಇಬ್ಬರು ಬಸ್ ಹತ್ತಿದರು. ಪಕ್ಕ ಪಕ್ಕ ಸೀಟ್. ಮಳೆ ಕಿಟಕಿಗೆ ಬಡಿದಾಡುತ್ತಿತ್ತು. ರಾತ್ರಿ 12 ಗಂಟೆ. ಎಲ್ಲರೂ ನಿದ್ದೆ ಮಾಡುತ್ತಿದ್ದರು. ಆದರೆ ಸಿಂಧು ಮಾತ್ರ ಹೊರಗೆ ನೋಡುತ್ತಿದ್ದಳು. ಕಾರ್ತಿಕ್. ಇವತ್ತು ನೀವು ಸಿಕ್ಕಿರಲಿಲ್ಲ ಅಂದರೆ
ನಾನು ಏನಾದರೂ ತಪ್ಪು ಮಾಡ್ತಿದ್ದೆ ಅನ್ಸುತ್ತೆ. ಕಾರ್ತಿಕ್ ಕ್ಷಣ ಮೌನ ನಂತರ ನಿಧಾನವಾಗಿ ಹೇಳಿದ, ಕೆಲವೊಮ್ಮೆ ದೇವರು ಲೇಟಾಗಿ ಹೆಲ್ಪ್ ಮಾಡ್ತಾನೆ, ಆದರೆ ಕರೆಕ್ಟ್ ಪರ್ಸನ್ ಕಳಿಸ್ತಾನೆ. ಸಿಂಧು ಕಣ್ಣಲ್ಲಿ ನೀರು ತುಂಬಿತು. ಬೆಳಗ್ಗೆ ಬೆಂಗಳೂರು ತಲುಪಿತು. ಸಿಂಧು ಇಳಿದಳು. ಥ್ಯಾಂಕ್ಸ್ ಎಲ್ಲಕ್ಕೂ. ಕಾರ್ತಿಕ್ ಸಣ್ಣಗೆ ನಕ್ಕ. ಒಂದು ದಿನ ಲೈಫ್ ಸೆಟಲ್ ಆದಮೇಲೆ ಈ ಬಸ್ ಸ್ಟ್ಯಾಂಡ್ ಸ್ಟೋರಿ ಮರೆತು ಬಿಡಬೇಡಿ. ಸಿಂಧು ನಗುತ್ತಾ ತಲೆಯಾಡಿಸಿದಳು. ಅವಳು ಮುಂದೆ ನಡೆಯತೊಡಗಿದಳು. ಆದರೆ 10 ಹೆಜ್ಜೆ ಹೋಗಿ ಸಡನ್ಲಿ ನಿಂತಳು. ಹಿಂದೆ ತಿರುಗಿ ನೋಡಿದಳು. ಕಾರ್ತಿಕ್ ಇನ್ನೂ ಅವಳನ್ನೇ ನೋಡುತ್ತಿದ್ದ. ಕಾರ್ತಿಕ್, ಬೆಂಗಳೂರು ತುಂಬ ದೊಡ್ಡ ಸಿಟಿ ಅಂತೆ. ಹೌದು. ಮತ್ತೆ ಹೇಗೆ ಸಿಗ್ತೀರಾ? ಕಾರ್ತಿಕ್ ನಗುತ್ತಾ ಹೇಳಿದ. ವಿಧಿಗೆ ಇಷ್ಟ ಇದ್ರೆ ಖಂಡಿತ. ಬೆಂಗಳೂರು ಬೆಳಗಿನ ತಂಪು ಗಾಳಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಜನರ ಗದ್ದಲದಿಂದ ತುಂಬಿತ್ತು. ಕಾರ್ತಿಕ್ ಕೈ ಬೀಸಿ ಹೊರಡಲು ತಿರುಗಿದ. ಆದರೆ ಕಾರ್ತಿಕ್, 1 ನಿಮಿಷ. ಸಿಂಧು ಮತ್ತೆ ಕರೆದಳು. ಅವಳು ಸ್ವಲ್ಪ ಹಿಂಜರಿದು ಕೇಳಿದಳು. ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ. ಒಂದು ಸೇಫ್ ಹಾಸ್ಟೆಲ್ ಗೊತ್ತಿದೆಯಾ? ಕಾರ್ತಿಕ್ ಕ್ಷಣ ಯೋಚಿಸಿದ. ನನ್ನ ಫ್ರೆಂಡ್ ಒಬ್ಬಳಿದ್ದಾರೆ. ಗರ್ಲ್ಸ್ PG ರನ್ ಮಾಡ್ತಾರೆ. ಬೇಕಿದ್ರೆ ಮಾತಾಡ್ತೀನಿ. ಸಿಂಧು ಮುಖದಲ್ಲಿ ಮೊದಲ ಬಾರಿ ಸ್ವಲ್ಪ ನೆಮ್ಮದಿ ಕಾಣಿಸಿತು. 1 ಗಂಟೆ ನಂತರ ಇಬ್ಬರು ಇಂದಿರಾನಗರದ ಒಂದು ಚಿಕ್ಕ PG ಮುಂದೆ ನಿಂತಿದ್ದರು. PG ಓನರ್ ಶ್ವೇತಾ ಅಕ್ಕ. ನೀನು ಟೆನ್ಷನ್ ಆಗಬೇಡಮ್ಮ, ಇಲ್ಲಿ ಸೇಫ್ ಇದೆ ಅಂದಳು. ಸಿಂಧು ಕಣ್ಣಲ್ಲಿ ಕೃತಜ್ಞತೆ. ಕಾರ್ತಿಕ್ ಬ್ಯಾಗ್ ಕೆಳಗೆ ಇಟ್ಟ. ಓಕೆ, ನಾನು ಹೋಗ್ತೀನಿ. ಸಿಂಧು ಮನಸ್ಸಿನಲ್ಲಿ ಏನೋ ಖಾಲಿತನ. ಇನ್ನೆವರೆಗೂ ಕಂಪ್ಲೀಟ್ ಸ್ಟ್ರೇಂಜರ್ ಆಗಿದ್ದ ಹುಡುಗ ಸಡನ್ಲಿ ಹತ್ತಿರದವನಂತೆ ಅನಿಸುತ್ತಿದ್ದ. ಕಾರ್ತಿಕ್, ಕಾಫಿ ಕುಡಿದು ಹೋಗಿ. ಅವನು ನಗುತ್ತಾ. ರಾತ್ರಿ ಹೋಲ್ ಜರ್ನಿ ಜೊತೆಗಿದ್ದೀವಲ್ಲ, ಈಗ ಫಾರ್ಮಾಲಿಟೀಸ್ ಯಾಕೆ? ಇದು ಫಾರ್ಮಲ್ ಅಲ್ಲ. ಅವಳ ಮಾತು ಕೇಳಿ ಕಾರ್ತಿಕ್ ಕ್ಷಣ ಮೌನವಾಗಿ ನಿಂತ. ಓಕೆ. PG ಟೆರೆಸ್ ಮೇಲೆ ಇಬ್ಬರು ಕಾಫಿ ಹಿಡಿದು ಕುಳಿತಿದ್ದರು. ಬೆಂಗಳೂರು ಬೆಳಗಿನ ಸೂರ್ಯ ನಿಧಾನವಾಗಿ ಕಾಣಿಸುತ್ತಿದ್ದ. ಇಲ್ಲಿಂದ ಮುಂದೆ ಏನು ಮಾಡ್ತೀರಾ? ಕಾರ್ತಿಕ್ ಕೇಳಿದ. ಜಾಬ್ ಹುಡುಕಬೇಕು, ಬದುಕಬೇಕು. ಕ್ವಾಲಿಫಿಕೇಷನ್ BCom. ಗುಡ್. ಬೆಂಗಳೂರಲ್ಲಿ ಸರ್ವೈವ್ ಆಗಬಹುದು. ನಿಮ್ಮದು? ಸಾಫ್ಟ್ವೇರ್ ಇಂಜಿನಿಯರ್. ಆದರೆ ಈಗ ಸ್ಟಾರ್ಟಪ್ ಟ್ರೈ ಮಾಡ್ತಿದ್ದೀನಿ. ಅದೇನಾ ಲ್ಯಾಪ್ಟಾಪ್, ಬ್ಯಾಗ್, ಇಂಪಾರ್ಟೆನ್ಸ್? ಎಕ್ಸಾಕ್ಟ್ಲಿ ಎಂದು ನಕ್ಕ. ಇಬ್ಬರು ಮೊದಲ ಬಾರಿ ಹಾರ್ಟ್ಲಿ ನಕ್ಕರು. ಮುಂದಿನ ದಿನ ಕಾರ್ತಿಕ್ ಸಿಂಧುವಿಗೆ ಜಾಬ್ ಪೋರ್ಟಲ್ಸ್ ಹೇಗೆ ಯೂಸ್ ಮಾಡೋದು, ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಆಗೋದು ಎಲ್ಲ ಹೆಲ್ಪ್ ಮಾಡ್ತಿದ್ದ. 1 ವಾರದ ನಂತರ ಸಿಂಧುವಿಗೆ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂಗೆ ಕಾಲ್ ಬಂತು. ಆದರೆ ಅವಳು ತುಂಬ ನರ್ವಸ್. ನನಗೆ ಆಗಲ್ಲ ಅನಿಸುತ್ತೆ. ಕಾರ್ತಿಕ್ ಕಾಫಿ ಕೊಡುತ್ತಾ, ಮೊದಲ ದಿನ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಇದೇ ಹೇಳಿದ್ರಿ. ಅದು ಡಿಫರೆಂಟ್. ಇದು ಸೇಮ್. ಭಯ. ಫೈಲ್ ಆದರೆ? ಟ್ರೈ ಮಾಡದೆ ಕ್ವಿಟ್ ಆದರೆ ಅದು ರಿಯಲ್ ಫೇಲ್. ಇಂಟರ್ವ್ಯೂ ದಿನ ಸಿಂಧು ಸಿಂಪಲ್ ಬ್ಲೂ ಚೂಡಿದಾರ್ ಹಾಕಿಕೊಂಡು ಹೊರಬಂದಳು. ಕಾರ್ತಿಕ್ ಅವಳನ್ನು ನೋಡಿ 2 ಕ್ಷಣ ಮಾತೇ ಬರಲಿಲ್ಲ. ಏನಾಯಿತು? ನಥಿಂಗ್. ಕಾನ್ಫಿಡೆಂಟ್ ಆಗಿ ಹೋಗಿ. ನಾನು ಚೆನ್ನಾಗಿ ಕಾಣ್ತಿದ್ದೀನಾ? ಕಾರ್ತಿಕ್ ಸಣ್ಣಗೆ ನಗುತ್ತಾ. ಇಂಟರ್ವ್ಯೂವರ್ ಜಾಬ್ ಕೊಡದಿದ್ರೂ ಅಟ್ಲೀಸ್ಟ್ ಸ್ಮೈಲ್ ಕೊಡ್ತಾರೆ. ಕಾರ್ತಿಕ್. ಸಿಂಧು ನಗುತ್ತಾ ಹೊಡೆದಳು. ಸಂಜೆ ಕಾರ್ತಿಕ್ ಫೋನ್ಗೆ ಕಾಲ್ ಬಂತು. ಹಲೋ. ಅತ್ತಿಂದ ಸಿಂಧು ಜೋರಾಗಿ. ನನಗೆ ಜಾಬ್ ಸಿಕ್ಕಿದೆ. ಕಾರ್ತಿಕ್ ಮುಖದಲ್ಲೂ ತಿಳಿಯದೆ ದೊಡ್ಡ ನಗು ಮೂಡಿತ್ತು. ನೋಡು, ಹೇಳಿದ್ದೆ ನಿನಗೆ. ಮೊದಲ ಸ್ಯಾಲರಿ ಬಂದಮೇಲೆ ಟ್ರೀಟ್ ನನ್ನದು. 5 ಸ್ಟಾರ್ ಬೇಕು. ರೋಡ್ ಸೈಡ್ ಪಾನಿಪುರಿ ಮ್ಯಾಕ್ಸಿಮಮ್. ಎಸೆಪ್ಟೆಡ್. ದಿನಗಳು ಕಳೆಯುತ್ತಿದ್ದವು. ಫ್ರೆಂಡ್ಶಿಪ್ ನಿಧಾನವಾಗಿ ಅಟ್ಯಾಚ್ಮೆಂಟ್ ಆಗುತ್ತಿತ್ತು. ಸಿಂಧುಗೆ ಈಗ ಕಾರ್ತಿಕ್ ಇಲ್ಲದ ಬೆಂಗಳೂರು ಇಮ್ಯಾಜಿನ್ ಮಾಡೋಕ್ಕಾಗುತ್ತಿರಲಿಲ್ಲ. ಒಂದು ರಾತ್ರಿ ಮಳೆ ಬರುತ್ತಿತ್ತು. ಇಬ್ಬರು MG ರೋಡ್ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಕಾರ್ತಿಕ್,
ನಾನು ಮನೆ ಬಿಟ್ಟು ಬಂದ ದಿನ ತುಂಬ ಹೆದರಿದ್ದೆ. ಈಗ ಸಿಂಧು ನಿಧಾನವಾಗಿ ಅವನ ಕಡೆ ನೋಡಿದಳು. ಈಗ ಯಾರೋ ನನ್ನ ಜೊತೆ ಇದ್ದಾರೆ ಅನ್ನೋ ಫೀಲಿಂಗ್ ಇದೆ. ಕಾರ್ತಿಕ್ ಹೃದಯ ವೇಗವಾಗಿ ಬಡಿಯತೊಡಗಿತು. ಅಷ್ಟರಲ್ಲಿ ಸಿಂಧು ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅಪ್ಪ ಕಾಲಿಂಗ್. ಅವಳ ಮುಖದ ಸ್ಮೈಲ್ ಕ್ಷಣಕ್ಕೆ ಮಾಯವಾಯಿತು. ಕೈ ನಡುಗತೊಡಗಿತು. ಪಿಕ್ ಮಾಡಲ್ವಾ? ಕಾರ್ತಿಕ್ ಕೇಳಿದ. ಭಯ ಆಗ್ತಿದೆ. ಎಷ್ಟು ದಿನ ಅವಾಯ್ಡ್ ಮಾಡ್ತೀರಾ? ಸಿಂಧು ನಿಧಾನವಾಗಿ ಕಾಲ್ ರಿಸೀವ್ ಮಾಡಿದಳು. ಅತ್ತಿಂದ ಅವಳ ಅಪ್ಪನ ಧ್ವನಿ. ಸಿಂಧು, ಮನೆಗೆ ಬಾ. ಅವಳ ಕಣ್ಣಲ್ಲಿ ಕೋಪ. ಮತ್ತೆ ಆ ಮದುವೆಗಾಗಿ ಕೆಲವು ಕ್ಷಣ ಮೌನ. ನಂತರ, ನಿನ್ನ ಅಮ್ಮ ಹಾಸ್ಪಿಟಲ್ನಲ್ಲಿದ್ದಾರೆ. ಸಿಂಧುಗೆ ಶಾಕ್ ಆಯಿತು. ಏನು? ಹಾರ್ಟ್ ಅಟ್ಯಾಕ್. ಅವಳ ಕೈಯಿಂದ ಫೋನ್ ಆಲ್ಮೋಸ್ಟ್ ಬೀಳುವಂತಾಯಿತು. ಕಾರ್ತಿಕ್ ತಕ್ಷಣ ಫೋನ್ ಹಿಡಿದ. ಅಂಕಲ್, ನಾವು ಈಗಲೇ ಬರುತ್ತೀವಿ. ಕಾಲ್ ಕಟ್ ಆಯಿತು. ಸಿಂಧುಗೆ ಕಣ್ಣೀರು ತಡೆಯಲಾಗಲಿಲ್ಲ. ಅಮ್ಮಗೆ ಏನಾದರೂ ಆಗಿದ್ರೆ? ಕಾರ್ತಿಕ್ ಅವಳ ಭುಜದ ಮೇಲೆ ಕೈ ಇಟ್ಟ. ನಥಿಂಗ್ ವಿಲ್ ಹ್ಯಾಪನ್. ನಾನು ಇದ್ದೀನಿ. ರಾತ್ರಿ ಇಡೀ ಜರ್ನಿಯಲ್ಲಿ ಸಿಂಧು ಒಂದು ಮಾತು ಆಡಲಿಲ್ಲ. ಕಾರಿನ ಕಿಟಕಿಯ ಹೊರಗೆ ಕತ್ತಲೆ ಓಡುತ್ತಿತ್ತು. ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಭಯ. ನನ್ನ ಅಮ್ಮಗೆ ಏನಾದರೂ ಆಗಿದ್ರೆ? ಕಾರ್ತಿಕ್ ಡ್ರೈವ್ ಮಾಡುತ್ತಾ ಅವಳ ಕಡೆ ನೋಡಿದ. ನೆಗೆಟಿವ್ ಯೋಚಿಸಬೇಡಿ, ನಾವು ಟೈಮ್ಗೆ ತಲುಪ್ತೀವಿ. ಸಿಂಧು ಕಣ್ಣೀರು ಒರೆಸಿಕೊಂಡಳು. ಬೆಳಗ್ಗೆ ಊರು ತಲುಪಿದರು. ಆಸ್ಪತ್ರೆ ಮುಂದೆ ಆಲ್ರೆಡಿ ಅವರ ಮನೆಯವರು ನಿಂತಿದ್ದರು. ಸಿಂಧು ಒಳಗೆ ಓಡಿದಳು. ICU ಬೆಡ್ ಮೇಲೆ ಅವಳ ಅಮ್ಮ ಮಲಗಿದ್ದರು. ಮುಖದಲ್ಲಿ ಆಯಾಸ. ಅಮ್ಮ. ಸಿಂಧು ಕೈ ಹಿಡಿದು ಅತ್ತಳು. ಅಮ್ಮ ಕಷ್ಟಪಟ್ಟು ಕಣ್ಣು ತೆರೆದರು. ಸಿಂಧು, ನೀನಾ? ಅಮ್ಮ, ಒಮ್ಮೆ ನೋಡಬೇಕಿತ್ತು. ಸಿಂಧು ಇನ್ನೂ ಜೋರಾಗಿ ಅತ್ತಳು. ಅಷ್ಟರಲ್ಲಿ ಅವಳ ಅಪ್ಪ ಒಳಗೆ ಬಂದರು. ಕೆಲವು ಕ್ಷಣ ಯಾರೂ ಮಾತಾಡಲಿಲ್ಲ. ಕೊನೆಗೆ ಅವಳ ಅಪ್ಪ ನಿಧಾನವಾಗಿ ಹೇಳಿದರು, ನನ್ನಿಂದ ತಪ್ಪಾಯಿತು ಸಿಂಧು. ಸಿಂಧು ಅಚ್ಚರಿಯಿಂದ ನೋಡಿದಳು. ನಿನ್ನ ಫ್ಯೂಚರ್ಗಿಂತ ಹಣ ದೊಡ್ಡದು ಅಂತ ಯೋಚಿಸಿದೆ. ಆದರೆ ನೀನು ಮನೆ ಬಿಟ್ಟು ಹೋದ್ಮೇಲೆ ಅರಿವಾಯಿತು. ಅವರ ಕಣ್ಣು ತುಂಬಿತ್ತು. ಕ್ಷಮಿಸು. ಮೊದಲ ಬಾರಿ ಸಿಂಧು ತನ್ನ ಅಪ್ಪನ ಕಣ್ಣಲ್ಲಿ ಗಿಲ್ಟ್ ನೋಡುತ್ತಿದ್ದಳು. ಅವಳು ನಿಧಾನವಾಗಿ ಹತ್ತಿರ ಹೋಗಿ ಅಪ್ಪನನ್ನು ಅಪ್ಪಿಕೊಂಡಳು. ನನಗೆ ನಿಮ್ಮ ಮೇಲೆ ಕೋಪ ಇತ್ತು, ಆದರೆ ದ್ವೇಷ ಇರಲಿಲ್ಲ ಅಪ್ಪ. ಅವರಿಬ್ಬರು ಹತ್ತರು. ಬಾಗಿಲ ಬಳಿ ನಿಂತಿದ್ದ ಕಾರ್ತಿಕ್ ಮುಖದಲ್ಲಿ ರಿಲೀಫ್. ಕೆಲವು ದಿನಗಳ ನಂತರ ಅಮ್ಮನ ಆರೋಗ್ಯ ಸುಧಾರಿಸಿತು. ಮನೆ ಮತ್ತೆ ನಿಧಾನವಾಗಿ ನಾರ್ಮಲ್ ಆಗತೊಡಗಿತು. ಆದರೆ ಈಗ ಮನೆಯ ವಾತಾವರಣ ಬದಲಾಗಿತ್ತು. ಸಿಂಧುವಿನ ಅಭಿಪ್ರಾಯಕ್ಕೂ ವ್ಯಾಲ್ಯೂ ಸಿಗುತ್ತಿತ್ತು. ಒಂದು ಸಂಜೆ ಮನೆಯ ಟೆರೆಸ್ ಮೇಲೆ ಸಿಂಧು ನಿಂತಿದ್ದಳು. ಸೂರ್ಯಾಸ್ತದ ಗಾಳಿ. ಕಾರ್ತಿಕ್ ಕೆಳಗಿನಿಂದ ಹೊರಡಲು ತಯಾರಾಗುತ್ತಿದ್ದ. ಅವನು ಬೆಂಗಳೂರಿಗೆ ಹಿಂದಿರುಗಬೇಕಿತ್ತು. ಸಿಂಧು ಕೆಳಗೆ ಬಂದಳು. ಹೋಗ್ತಿದ್ದೀರಾ? ಹೋಗ್ಬೇಕಲ್ಲ, ಆಫೀಸ್, ಸ್ಟಾರ್ಟಪ್, ಟೆನ್ಷನ್ ಎಂದು ನಕ್ಕ. ಆದರೆ ಇಬ್ಬರಿಗೂ ಒಳಗೆ ವಿಚಿತ್ರ ಖಾಲಿತನ. ಥ್ಯಾಂಕ್ಸ್ ಕಾರ್ತಿಕ್. ಎಗೇನ್ ಸೇಮ್ ಡೈಲಾಗ್. ಈ ಬಾರಿ ಸೀರಿಯಸ್ಲಿ. ಅವಳು ಕ್ಷಣ ಮೌನವಾಗಿ ನಿಂತಳು. ನೀವು ಆ ದಿನ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಿರಲಿಲ್ಲ ಅಂದರೆ ನನ್ನ ಲೈಫ್ ಬೇರೆ ಆಗಿರ್ತಿತ್ತು. ಕಾರ್ತಿಕ್ ಸಣ್ಣಗೆ ನಕ್ಕು. ನನ್ನ ಲೈಫ್ ಕೂಡ. ಸಿಂಧು ಆಶ್ಚರ್ಯದಿಂದ ನೋಡಿದಳು. ಕಾರ್ತಿಕ್ ನಿಧಾನವಾಗಿ ಹೇಳಿದ, ನಾನು ಎಲ್ಲರ ಜೊತೆ ಈಸಿಯಾಗಿ ಮಿಕ್ಸ್ ಆಗ್ತೀನಿ, ಜೋಕ್ಸ್ ಮಾಡ್ತೀನಿ, ಆದರೆ ಯಾರನ್ನೂ ಹತ್ತಿರ ಬರೋಕೆ ಬಿಡಲ್ಲ. ಮತ್ತೆ ನೀನು ಫಸ್ಟ್ ಪರ್ಸನ್. ಸಿಂಧು ಹೃದಯ ವೇಗವಾಗಿ ಬಡಿಯತೊಡಗಿತು. ಗಾಳಿ ಇನ್ನೂ ತಂಪಾಯಿತು. ಸಿಂಧು, ಲವ್ ಅನ್ನೋದು ನಾಟಕೀಯ ಡೈಲಾಗ್ ಅಲ್ಲ ಅನ್ಸುತ್ತೆ. ಯಾರಾದರೂ ಸೇಫ್ ಆಗಿರಬೇಕು ಅನ್ನೋ ಫೀಲಿಂಗ್. ಅವಳು ಮೌನವಾಗಿ ಅವನನ್ನೇ ನೋಡುತ್ತಿದ್ದಳು. ಕಾರ್ತಿಕ್ ಸಣ್ಣಗೆ ನಗುತ್ತಾ ಕೇಳಿದ, ನಿನ್ನ ಲೈಫ್ನಲ್ಲಿ ಪರ್ಮನೆಂಟ್ ಆಗಿ ಇರಬಹುದಾ? ಸಿಂಧು ಕಣ್ಣಲ್ಲಿ ನೀರು ತುಂಬಿತು.
ಆದರೆ ಈ ಬಾರಿ ಅದು ದುಃಖದ ಕಣ್ಣೀರು ಅಲ್ಲ. ಅವಳು ನಿಧಾನವಾಗಿ ತಲೆ ಆಡಿಸಿದಳು. 6 ತಿಂಗಳ ನಂತರ ಅದೇ ಬಸ್ ಸ್ಟ್ಯಾಂಡ್, ಅದೇ ಕ್ರೌಡ್. ಆದರೆ ಈ ಬಾರಿ ಸಿಂಧು ಒಬ್ಬಳೇ ಇರಲಿಲ್ಲ. ಕಾರ್ತಿಕ್ ಪಕ್ಕದಲ್ಲಿದ್ದ. ಇಬ್ಬರ ಮನೆಯವರೂ ಜೊತೆಗಿದ್ದರು. ಶ್ವೇತಾ ಅಕ್ಕ ಜೋರಾಗಿ ಅಯ್ಯೋ ಫೋಟೋಗೆ ಸ್ಮೈಲ್ ಮಾಡಿ ಅಂದಳು. ಇಬ್ಬರು ನಗುತ್ತಾ ಕ್ಯಾಮರಾ ಕಡೆ ನೋಡಿದರು. ಫೋಟೋ ಕ್ಲಿಕ್ ಆಯಿತು. ಕಾರ್ತಿಕ್ ನಿಧಾನವಾಗಿ ಸಿಂಧು ಕಿವಿಯಲ್ಲಿ ಹೇಳಿದ, ನಮ್ಮ ಸ್ಟೋರಿ ಶುರು ಆದ ಜಾಗದಲ್ಲೇ ಹೊಸ ಲೈಫ್ ಕೂಡ ಶುರು ಆಗ್ತಿದೆ. ಸಿಂಧು ಅವನ ಕೈ ಬಿಗಿಯಾಗಿ ಹಿಡಿದಳು. ಮಳೆಯ ಸಣ್ಣ ಹನಿಗಳು ಮತ್ತೆ ಬೀಳತೊಡಗಿದವು. ಈ ಬಾರಿ ಅದು ಭಯದ ಮಳೆ ಅಲ್ಲ, ಹೊಸ ಜೀವನದ ಮಳೆ. ಧನ್ಯವಾದಗಳು. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.